ಎಲ್ಲ ರೈತರು ಹೋರಾಟಕ್ಕೆ ಸಾಥ್ ಕೊಟ್ಟು ನಿಮ್ಮ ನೇತೃತ್ವದಲ್ಲ ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಸರ್. ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಉದ್ದೇಶ ಏನು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು. ಉತ್ತರ ಕರ್ನಾಟಕ ಹಳೆ ಮೈಸೂರು ಎರಡು ಒಂದೇ, ಅಖಂಡ ಕರ್ನಾಟಕ ಅನ್ನೋ ಒಂದು ಸಂದೇಶ ಬೀರುವಂಥ ಒಂದು ಅಧಿವೇಶನ ಇದು. ಆದರೆ ಕಳೆದ 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಅಧಿವೇಶನಗಳನ್ನು ಬಿಲ್ ಪಾಸ್ ಮಾಡ್ಕೊಳ್ಳೋಕ್ಕೆ ಮಾಡ್ತಾಯಿದ್ದಾರೆ. ಈ ಬಾರಿನೂ ಕೂಡ ಸುಮಾರು 30 ಬಿಲ್ಗಳು ಪಾಸ್ ಮಾಡೋಕ್ಕೆ ಬಂದಿದ್ದಾರೆ. ಇದನ್ನೆಲ್ಲ ಬೆಂಗಳೂರಲ್ಲೇ ಮಾಡ್ಕೊಬೋದಾಯಿತು. ಉತ್ತರ ಕರ್ನಾಟಕಕ್ಕೆ ಏನಾದರೂ ಅವಶ್ಯಕತೆ ಇದ್ದರೆ, ಅಭಿವೃದ್ಧಿಗೆ ಇದ್ದರೆ ಆ ಥರದ ಬಿಲ್ಲನ್ನು ಮಾಡಲಿ. ಅದು ಬಿಟ್ಟು ಬಿಲ್ಗಳು ಪಾಸ್ ಮಾಡೋಕ್ಕೋಸ್ಕರನೇ 3-4 ದಿನ ಇವರು ಟೈಮ್ ತಗೊಂಡ್ರೆ ಅಧಿವೇಶನದಲ್ಲಿ ಏನು ಚರ್ಚೆ ಮಾಡ್ತೀರಾ? ಉತ್ತರ ಕರ್ನಾಟಕಕ್ಕೆ ಕಳೆದ 2 ಅಧಿವೇಶನದಲ್ಲಿ ಭರಪೂರವಾದಂಥ ಭರವಸೆಗಳನ್ನು CM ಅವರು ಕೊಟ್ಟಿದ್ದಾರೆ. ಕೆಲವು 6 ತಿಂಗಳು 1 ವರ್ಷದಲ್ಲಿ ಕಂಪ್ಲೀಟೇ ಮಾಡಲಿಲ್ಲ. ಅಂದರೆ ಕಾಟಾಚಾರಕ್ಕೆ ಇಲ್ಲಿ ಅಧಿವೇಶನ ನಡೆಸುವಂಥ ಕೆಲಸ ಮಾಡ್ತಾರೆ. ಇದರ ವಿರುದ್ಧ ನಾವು ನಾಳೆ ದೊಡ್ಡ ಮಟ್ಟದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನ ರೈತರ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀರಿ. ಉತ್ತರ ಕರ್ನಾಟಕಕ್ಕೆ ಆಗಿರೋ ಅನ್ಯಾಯ, ಕಬ್ಬು ಬೆಳೆಗಾರರಿಗೆ ಆಗಿರೋ ಅನ್ಯಾಯ, ಸಾಗುವಳಿ ಜಮೀನನ್ನು ಕೊಡದೆ ಸತಾಯಿಸ್ತಾ ಇರತಕ್ಕಂಥ ಸರ್ಕಾರ